ಐತಿಹಾಸಿಕ ಘಟನೆಗೆ ಲೋಕಸಭಾ ಎಲೆಕ್ಷನ್ ನಂತರ ಇದೀಗ ಯಾರು ಆಗ್ತಾರೆ ಸ್ಪೀಕರ್ ಅನ್ನೋದು ಸಾಕ್ಷಿ ಆಗ್ತಿದೆ. ಸರಿಸುಮಾರು 48 ವರ್ಷಗಳ ಬಳಿಕ ಮತ್ತೆ ಎಲೆಕ್ಷನ್ ನಡೀತಾ ಇದೆ. ಬಹಳಷ್ಟು ಕುತೂಹಲ ಇದೆ ಈ ಐತಿಹಾಸಿಕ ಘಟನೆಯಲ್ಲಿ ಏನ್ ಆಗಬಹುದು ಅಂತ. ಲೋಕಸಭಾ ಸ್ಪೀಕರ್ ಸ್ಥಾನಕ್ಕೆ ಲೋಕಸಭಾ ಎಲೆಕ್ಷನ್ ನಂತರ ಲೋಕಸಭಾ ಸ್ಪೀಕರ್ ಸ್ಥಾನಕ್ಕೆ ನಡೆಯುವಂತಹ ಎಲೆಕ್ಷನ್ ಬಿಜೆಪಿ ಕಾಂಗ್ರೆಸ್ ಒಬ್ಬೊಬ್ಬರು ಅಭ್ಯರ್ಥಿಯನ್ನ ನಿಲ್ಲಿಸಿದ್ದಾರೆ. ಸ್ವತಂತ್ರ ನಂತರ 3ನೇ ಬಾರಿಗೆ ಸ್ಪೀಕರ್ ಆಯ್ಕೆ ನಡೀತಾ ಇರೋದು ಐತಿಹಾಸಿಕ ಘಟನೆ ಮರುಕಳಿಸುತ್ತೆ ಅಂತ ಹೇಳ್ಬೋದು, ನೆನಪಿಸುತ್ತೆ ಅಂತಾನೆ ಹೇಳಬಹುದು. 48 ವರ್ಷಗಳ ಬಳಿಕ ಲೋಕಸಭಾ ಸ್ಪೀಕರ್ ಸ್ಥಾನಕ್ಕೆ ಚುನಾವಣೆ. ಬಿಜೆಪಿಯಿಂದ ಆಯ್ತಾ ಓಂ ಬಿರ್ಲಾ, ಕಾಂಗ್ರೆಸ್ನಿಂದ ಕೆ ಸುರೇಶ್ ಕಣದಲ್ಲಿದ್ದಾರೆ. ಈ ಬಾರಿ ಎನ್ಡಿಎಗೆ ಜಯ ಸಿಗತ್ತೆ ಅಂತ ಅಂದುಕೊಂಡಿದ್ದಾರೆ, ಗೊತ್ತಿಲ್ಲ. ಸೊ ಹಿಂದೆ ಅಂದ್ರೆ ಸ್ವತಂತ್ರ ನಂತರ 3ನೇ ಬಾರಿ ನಡೆಯುವಂತಹ ಚುನಾವಣೆ ಸಂಸತ್ ಭವನ ಇವತ್ತು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗುತ್ತೆ. ಈಗಾಗಲೇ ಬಜೆಟ್ ಮೇಲಿನ ಅಧಿವೇಶನ ಜೊತೆಗೆ ನೂತನ ಸಂಸದರ ಪ್ರಮಾಣ ವಚನ ಎಲ್ಲವೂ 2 ದಿನದಿಂದ ನಡೀತಾ ಇತ್ತು. ಇವತ್ತು 3ನೆಯ ದಿನ. ಸೊ ಇವತ್ತು ಸ್ಪೀಕರ್ ಆಯ್ಕೆ ಆಗಬೇಕು. ಲೋಕಸಭೆಯಲ್ಲಿ ಈಗ ಎನ್ಡಿಎ 293 ಸಂಸದರಿದ್ದಾರೆ. ಎನ್ಡಿಎ ಸದಸ್ಯರ ಪೈಕಿ ಬಿಜೆಪಿ 240, ಟಿಡಿಪಿ 16, ಎನ್ಸಿಪಿ 1, ಅಸ್ಸಾಂ ಗಣ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ 1. ಸ್ವತಂತ್ರ ನಂತರ 3ನೇ ಬಾರಿಗೆ ಸ್ಪೀಕರ್ ಚುನಾವಣೆ ನಡೆಯುತ್ತೆ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗುತ್ತೆ. ಸೊ ಜಿದ್ದಿ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಹಾಗೆ ಮೀನ್ಸ್ ಇಂಡಿಯಾ ಒಕ್ಕೂಟ ಹಾಗೆ ಬಿಜೆಪಿ ಮಧ್ಯೆ ಓಂ ಬಿರ್ಲಾ ಹಾಗೆ ಕೆ ಸುರೇಶ್ ಕಣದಲ್ಲಿದ್ದಾರೆ. ಸೊ ಯಾರು ಗೆಲ್ತಾರೆ? ಮತ್ತೊಮ್ಮೆ ಐತಿಹಾಸಿಕ ಘಟನೆಯಾಗಿ ಯಾರು ಗೆದ್ದು ಹೊರ ಬರ್ತಾರೆ, ಐತಿಹಾಸಿಕ ಪುಟವನ್ನ ಸೇರ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇವತ್ತು 11 ಗಂಟೆ ಸುಮಾರಿಗೆ ನಡೆಯುತ್ತೆ ಎಲೆಕ್ಷನ್. ಸೊ ನೋಡೋಣ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ.